ಟಾಕ್ಸಿಕ್ ಪ್ರಾಸ್ಥೆಟಿಕ್ ಮೇಕಪ್ ಮ್ಯಾನ್ ಟಾಕ್. ಸಿದ್ದು ಮೇಕಪ್ ನಲ್ಲಿ ಬರೋಬ್ಬರಿ 10 ಕೈ 10 ಕಾಲುಗಳ ಸೃಷ್ಟಿ. ಅಂದು ಕಳ್ಳರ ಸಂತೆ, ಎಂದು ಟಾಕ್ಸಿಕ್ ಯುಕೆ ಪ್ರತಿಭೆ ಮೆಂಚು. ಟಾಕ್ಸಿಕ್ಗೆ ಬ್ರೇಕ್ ನೀಡಿ ರಾಮಾಯಣ ಸೆಟ್ನಲ್ಲಿ ರಾಕಿ ಬ್ಯುಸಿ. ಟಾಕ್ಸಿಕ್ ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯನ್ ಮೂವಿ. ಕೆವಿಎನ್ ಪ್ರೊಡಕ್ಷನ್ ಜೊತೆಗೂಡಿ ಯಶ್ ನಟನೆ ಜೊತೆ ನಿರ್ಮಾಣ ಕೂಡ ಮಾಡ್ತಾ ಇದ್ದು, ಡ್ರಗ್ ಮಾಫಿಯಾ ಕುರಿತ ಗ್ಯಾಂಗ್ಸ್ಟರ್ ಮೂವಿಯನ್ನ ಗೀತು ಮೋಹನ್ ದಾಸ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಈ ಸಿನಿಮಾದ ಮೇಕಿಂಗ್ ಸ್ಯಾಂಪಲ್ಸ್ ನೋಡಿದ್ರೆ ಯಾವ ಹಾಲಿವುಡ್ ಮೂವಿಗೂ ಕಮ್ಮಿ ಇಲ್ಲ ಅನ್ಸತ್ತೆ. There was only one person who could bring down KGF, and that was Rocky himself. ರಾಕಿ ಭಾಯ್ ಯಶ್ ಜೊತೆ ಕಿಯಾರಾ ಅಡ್ವಾಣಿ, ನಯನತಾರ ಸೇರಿದಂತೆ ಹಾಲಿವುಡ್ ಕಲಾವಿದರು, ತಂತ್ರಜ್ಞರು ಕೂಡ ಚಿತ್ರದ ಭಾಗವಾಗಿದ್ದು, ದಿನೇ ದಿನೇ ಸಖತ್ ಸದ್ದು ಮಾಡ್ತಾ ಇದೆ ಟಾಕ್ಸಿಕ್. ವೆರಿ ಬಿಗ್ ಸ್ಕೇಲ್ ನಲ್ಲಿ ಟಾಕ್ಸಿಕ್ ನಿರ್ಮಾಣ ಆಗ್ತಾ ಇದ್ದು, ನಟ ಯಶ್ ತಮ್ಮೊಟ್ಟಿಗೆ ಕೆಲಸ ಮಾಡಿದಂತಹ ಉತ್ತರ ಕರ್ನಾಟಕದ ಮೇಕಪ್ ಆರ್ಟಿಸ್ಟ್ಗೂ ಈ ಚಿತ್ರದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರೋದು ಇಂಟ್ರೆಸ್ಟಿಂಗ್. ಹೌದು, ಕಳ್ಳರ ಸಂತೆ ಚಿತ್ರದಲ್ಲಿ ಯಶ್ ಜೊತೆ ಕೆಲಸ ಮಾಡಿದ್ದ ಸಿದ್ದು ಅನ್ನೋ ಮೇಕಪ್ ಆರ್ಟಿಸ್ಟ್ ಪ್ರಾಸ್ಥೆಟಿಕ್ ಮೇಕಪ್ ನಲ್ಲಿ ಪರಿಣಿತರಾಗಿದ್ದಾರೆ. ಅಂದಿನಿಂದ ದರ್ಶನ್ ರ ಬುಲ್ಬುಲ್, ಸಾರಥಿ, ಸಂಗೊಳ್ಳಿ ರಾಯಣ್ಣ ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ. ಅವನೇ ಶ್ರೀಮನ್ನಾರಾಯಣ, ಮಾರ್ಟಿನ್, ಮಾದೇವ, ಲವ್ ಮಾಕ್ಟೇಲ್, ಮುಂದಿನ ನಿಲ್ದಾಣ, ಇಬ್ಬನಿ ತಬ್ಬಿದ ಎಳೆಯಲಿ ಚಿತ್ರಗಳಿಗೂ ಕಾರ್ಯನಿರ್ವಹಿಸಿದ್ದಾರೆ. ಬೆಂಗಳೂರಲ್ಲಿ ಎಷ್ಟು ದಿನ ಶೂಟ್ ಮಾಡಿದ್ರು, ನೀವೆಷ್ಟು ದಿನ? ಬೆಂಗಳೂರಲ್ಲಿ ನಾನು HMT 2 ದಿವಸ ಮಾಡಿದೆ ಮೇಡಮ್. ಆಮೇಲೆ ಪ್ಯಾಲೇಸ್ ಗ್ರೌಂಡಲ್ಲಿ 2 ದಿವಸ ಮಾಡಿದ್ದೀನಿ. ಮಾಡಿರುವಂಥದ್ದು ಏನಂದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಅಂದರೆ SRಗೆ ಅವ್ರಿಗೆ ತುಂಬ ದೊಡ್ಡ ಮನಸ್ಸು ಮೇಡಮ್. ಅಲ್ಲೂ ಕೂಡ ಇಲ್ಲೇ ಹಾಕಿದ್ರು ಸೆಟ್ಟೆಲ್ಲ, ಇಷ್ಟು ದೊಡ್ಡ ಸೆಟ್ ಹಾಕಿ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಒಂದು ಕಾರಣ ಇದೆ. ಯಾಕಂದರೆ ಅವರು ಹೀರೋಯಿನ್ ಕೂಡ ಏನೋ ಪ್ರೆಗ್ನೆಂಟ್ ಇದ್ದಾರೆ ಅಂತ ಕೇಳ್ಪಟ್ಟೆ, ಅದು ನಿಜನೋ ಸುಳ್ಳು ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಅದು ಅವ್ರದ್ದು ದೊಡ್ಡ ಒಳ್ಳೆ ಗುಣ ಮೇಡಮ್. ಆ ಥರ ಎಲ್ರಿಗೂ ಬರಲ್ಲ. ಇನ್ನು ಟಾಕ್ಸಿಕ್ ವಿಲನ್ಗಳಿಗಾಗಿ 10 ಕೈಗಳು ಹಾಗೂ 10 ಪ್ರಾಸ್ಥೆಟಿಕ್ ಕಾಲುಗಳನ್ನ ತಯಾರಿಸಿರೋ ಸಿದ್ದು ಅದಕ್ಕಾಗಿ 1 ಲಕ್ಷ ರೂಪಾಯಿ ಸಂಭಾವನೆ ಕೂಡ ಪಡೆದಿದ್ದಾರಂತೆ. ಆರ್ಟ್ ಡೈರೆಕ್ಟರ್ ಪರಮೇಶ್ವರ್ ಸೇರಿದಂತೆ ಟಾಕ್ಸಿಕ್ ಟೀಮ್ಗೆ ಧನ್ಯವಾದ ತಿಳಿಸಿದ ಸಿದ್ದು ಟಾಕ್ಸಿಕ್ ಚಿತ್ರದ ಇನ್ಸೈಡ್ ಸ್ಟೋರಿಯನ್ನ ಬಿಚ್ಚಿಟ್ಟಿದ್ದಾರೆ. ಮೇಕಪ್ ಏನೂ ಮಾಡಿಲ್ಲ, ಬರೀ ಪ್ರಾಸ್ಥೆಟಿಕ್ ಮಾಡಿದ್ದೀನಿ. ಈ ಲೆಗ್ ಏನಿದೆ, ಈ ಥರದ ಲೆಗ್ಗು, ಹ್ಯಾಂಡ್ಸು, ಈ ಥರ ಒಂದು 10 ಲೆಗ್ ಕೊಟ್ಟಿದ್ದೀನಿ, 10 ಹ್ಯಾಂಡ್ಸ್ ಕೊಟ್ಟಿದ್ದೀನಿ ಮ್ಯಾಮ್, ಕಟ್ಟಾಗಿರೋದು. ನಿಜವಾಗ್ಲೂ ಹೇಳ್ಬೇಕಂದ್ರೆ KGFಗಿಂತ ಮೇಲೆ ಇದೆ ಮೇಡಮ್, ತುಂಬ ಮೇಲಿದೆ ಅದು. ಆ ಸೆಟ್ ನೋಡಿದ್ರೇ ನೀವು, ನಾವು ಫಾರಿನ್ ಕಂಟ್ರಿಗೆ ಹೋಗೋದೇ ಬೇಡ, ಅಲ್ಲಿ ಅವ್ರು ಹೋಗಿರೋದನ್ನೆಲ್ಲ ಅವರು ಕಣ್ಣಲ್ಲಿ ಏನೇ ನೋಡಿದ್ದಾರೆ ಎಲ್ಲ ಇಲ್ಲೇ ಸೆಟ್ ಹಾಕ್ಬಿಟ್ಟಿದ್ದಾರೆ. ಆ ಥರ ಇದೆ. ಬಟ್ ಅದಕ್ಕೆ ಬಜೆಟ್ ಎಷ್ಟಾಗಿದೆ ನಮ್ಗೆ ಗೊತ್ತಿಲ್ಲ. ನಾವೇನೋ ಚಿಕ್ಕ ಪುಟ್ಟ ಏನೋ 1-2 ಸಾವಿರ 3 ಸಾವಿರ ನೋಡಿರೋರು, ಬಟ್ ಅದನ್ನು ಮಾತಾಡೋಕ್ಕೆ ಆಗಲ್ಲ ನಾವು ಆ ಸೆಟ್ ಬಗ್ಗೆ. ಊಹೆಗೂ ಮೀರಿದ ಸಿನಿಮಾ ಆಗುತ್ತೆ ಅಂತ ಸಿದ್ದು ಪೂಜಾ ಟಾಕ್ಸಿಕ್ ಎಷ್ಟು ದೊಡ್ಡ ಮಟ್ಟದಲ್ಲಿ ತಯಾರಾಗ್ತಾ ಇದೆ ಅನ್ನೋದ್ರ ಹಿಂಟ್ ನೀಡಿದ್ದಾರೆ. ಅಂದ ಹಾಗೆ ಯಶ್ ಸದ್ಯ ಟಾಕ್ಸಿಕ್ಗೆ ಸಣ್ಣದೊಂದು ಬ್ರೇಕ್ ನೀಡಿ ಮತ್ತೊಂದು ಮೆಗಾ ಮಹಾ ದೃಶ್ಯ ಕಾವ್ಯ ರಾಮಾಯಣ ಚಿತ್ರಕ್ಕಾಗಿ ಲಂಕೇಶ್ವರನ ಅವತಾರ ತಾಳಿದ್ದಾರೆ.